ಜಯರಾಜ್ ಪರ ವಕೀಲರೇ ಹೇಳ್ತಾರೆ, ನಮಗೆ ಪೊಲೀಸ್ ಅವಶ್ಯಕತೆ ಏನೂ ಇಲ್ಲ, ನಮ್ಮ ರಕ್ಷಣೆ ನಾವು ಮಾಡ್ಕೊಳ್ತೀವಿ ಅಂತ. ಆದರೂ ಕೂಡ 4 ಜನ ಗನ್ಮ್ಯಾನ್ಗಳನ್ನ ಕೊಡ್ತಾರೆ. ಜಯರಾಜ್ ಬಗ್ಗೆ ಯಾರೂ ಏನೂ ಮಾತಾಡಬಾರ್ದು, ಒಳ್ಳೆಯದು ಹೇಳಬಾರ್ದು, ಕೆಟ್ಟದ್ದು ಹೇಳಬಾರ್ದು, ಓಟ್ ಹಾಕಿ ಅಂತಲೂ ಹೇಳಬಾರ್ದು, ಓಟ್ ಹಾಕಬೇಡಿ ಅಂತಲೂ ಹೇಳಬಾರ್ದು. ರಾಮಲಿಂಗಾರೆಡ್ಡಿ ಕಾಂಗ್ರೆಸ್ ಪಕ್ಷದ ಕ್ಯಾಂಡಿಡೇಟು, ಇವರು ಇಂಡಿಪೆಂಡೆಂಟು. ಇನ್ನೂ 25 ಜನ ಇದ್ದರೂ ಕೂಡ ಯಾರಿಗೂ ಲೆಕ್ಕಕ್ಕಿಲ್ಲ, ಇವರು 3 ಜನ ಮಾತ್ರ ಲೆಕ್ಕ. ಅಷ್ಟೊತ್ತಿಗಾಗಲೇ ಈತನ ಮರಳಿಗೆ 2-3 ಸ್ಕೆಚ್ಗಳಾಗಿರುತ್ತೆ. ಸ್ಕೆಚ್ ಅಟೆಂಪ್ಟೇ ಆಗಿರುತ್ತೆ. ಇವರೊಂದು 10 ಲಾರಿಗಳನ್ನ ತರಿಸ್ತಾರೆ. ವಿಲ್ಸನ್ ಗಾರ್ಡನ್ನು, ಆಡುಗೋಡಿ, ಕನಕನಪಾಳ್ಯ, ಸಿದ್ದಾಪುರ, ಚಿನ್ನಯ್ಯನಪಾಳ್ಯ ಸೂಕ್ಷ್ಮ ಪ್ರದೇಶಗಳಿಗೆ ನಾವು ಕ್ಯಾನ್ವಾಸ್ ಮಾಡೋದಕ್ಕೆ ಹೋಗ್ತೀವಿ. ಎಲ್ಲೆಲ್ಲಿ ಸ್ಲಮ್ ಇರುತ್ತೆ, ಎಲ್ಲೆಲ್ಲಿ ಅವಿದ್ಯಾವಂತರು ಇರ್ತಾರೆ, ಇಲ್ಲಿ ಇರ್ರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್ ಇವನಿಗೆ ಅಭಿಮಾನಿಗಳಿರ್ತಾರೆ. ದಿವಸ ಬೆಳಿಗ್ಗೆ ಈ ಕರೆಕ್ಟಾಗಿ 7ರಿಂದ 7:30 ಒಳಗಡೆ ಸಿದ್ದಾಪುರ ಪೊಲೀಸ್ ಸ್ಟೇಷನ್ಗೆ, ಅಶೋಕ ಪಿಲ್ಲರ್ ಇದೆಯಲ್ಲ ಆ ಸ್ಟೇಷನ್ಗೆ ಹೋಗಿ ಸೈನ್ ಮಾಡಿ ಬರಬೇಕು. ನಿಮಗೆ ಯಾರ ಮೇಲೆ ಅನುಮಾನ ಇದೆ ಹೇಳಿ, ಯಾರ ಮೇಲೆ ಅನುಮಾನ ಬೀಳ್ತಾರೆ? ಊರೆಲ್ಲ ಶತ್ರುಗಳೇ. ಅದಕ್ಕೆ ಬೇಕಾದ ವೆಪನ್ಸು, ಅದಕ್ಕೆ ಬೇಕಾದ ಶೂಟರ್ಸು ನಾನು ಅರೇಂಜ್ ಮಾಡ್ತೀನಿ ಅಂತ ಒಬ್ಬ ವ್ಯಕ್ತಿ ಮುಂದೆ ಬರ್ತಾರೆ. ಅವರು ಪ್ರಭಾವಿ ವ್ಯಕ್ತಿಗಳೇ. ಅದಕ್ಕೆ ಜಯರಾಜ್ ಪರ ವಕೀಲರೇ ಹೇಳ್ತಾರೆ, ನಮಗೆ ಪೊಲೀಸ್ ಅವಶ್ಯಕತೆ ಏನೂ ಇಲ್ಲ, ನಮ್ಮ ರಕ್ಷಣೆ ನಾವು ಮಾಡ್ಕೊಳ್ತೀವಿ ಅಂತ. ಆದರೂ ಕೂಡ 4 ಜನ ಗನ್ಮ್ಯಾನ್ಗಳನ್ನ ಕೊಡ್ತಾರೆ. 2 ಮಫ್ಟಿಯಲ್ಲಿ ಇರ್ತಾರೆ, 2 ಯೂನಿಫಾರ್ಮಲ್ಲಿ ಇರ್ತಾರೆ. 24 hours ಇರಬೇಕು. ಅದು ಶಿಫ್ಟ್ ಚೇಂಜ್ ಆಗ್ತಾ ಇರುತ್ತೆ. ಜಾಮೀನು ಸಿಗುತ್ತೆ. ಜಾಮೀನು ಸಿಕ್ಕಿ ಆಚೆಗೆ ಬಂದಮೇಲೆ ಹಿ ಈಸ್ ಫ್ರೀ ಆ್ಯಂಡ್ ಫೇರ್ ಆನ್ ದ ಸಬ್ಜೆಕ್ಟ್ ಟು ದ ಕಂಡೀಷನ್ಸ್ ಆ್ಯಂಡ್ ಸಬ್ಜೆಕ್ಟ್ ಟು ದ ರೆಸ್ಟ್ರಿಕ್ಷನ್ಸ್ ಅಲೋಡ್ ಬೈ ದ ಆನರಬಲ್ ಕೋರ್ಟ್ ಅಂತ ಆಚೆಗೆ ಬಂದು ಇವರು ಕ್ಯಾನ್ವಾಸ್ಗೆ ಹೋಗ್ತಾ ಇರ್ತಾರೆ. ಕ್ಯಾನ್ವಾಸ್ಗೆ ಇವರು ಹೇಳ್ತಾರೆ, ನೀವು 15 ಸಾಲ ಕೊಡೋಕ್ಕಾಗಲ್ಲ, ನಾವು ನಿಮಗೆ 1 ವಾರ ಜಾಮೀನು ಕೊಡ್ತೀವಿ. ನೀವು ಜಾಮೀನು ಕೊಟ್ಟಿವಿ ಅಂತ ತಕ್ಷಣ ನೀವು ಫ್ರೀ ಅಲ್ಲ. ನೀವು ಕೋರ್ಟ್ ಅಧೀನದಲ್ಲಿ ಜಾಮೀನು ಕೊಟ್ಟಿದ್ದೀವಿ ನಿಮಗೆ. ಈ ಕೆಳಕಂಡ ನಿಬಂಧನೆಗಳು ಏನು ನಿಬಂಧನೆಗಳು? ನನ್ನ ಜಾಮೀನಿನ ಅವಧಿಯಲ್ಲಿ ನಾನು ಯಾವುದೇ ಅಪರಾಧಿ ಕೃತ್ಯಗಳಲ್ಲಿ ಭಾಗವಹಿಸುವುದಿಲ್ಲ, ಯಾವುದೇ ಅಕ್ರಮ ಚಟುವಟಿಕೆಯಲ್ಲಿ ಭಾಗವಹಿಸುವುದಿಲ್ಲ, ಯಾರ ಮೇಲೂ ದ್ವೇಷ ಸಾಧಿಸುವುದಿಲ್ಲ, ಯಾರಿಗೂ ಕಾನೂನಾತ್ಮಕವಾಗಿ ಕಾನೂನಿಗೆ ವಿರೋಧವಾಗಿ ನಾನು ಹಿಂಸೆ ಕೊಡೋದಿಲ್ಲ. ಚುನಾವಣಾ ಕಮಿಷನ್ ಏನು ಹೇಳುತ್ತೆ ಅದಕ್ಕೆ ಬದ್ಧನಾಗಿರ್ತೇನೆ. ಸಮಯ ಬಂದಾಗ ಇನ್ನೂ ಕೆಲವು ಏನು ನಿಬಂಧನೆಗಳನ್ನ ಹಾಕ್ತೀವಿ ಅದಕ್ಕೆ ಬದ್ಧನಾಗಿರ್ತೇನೆ. ನಿಮಗೆ 5 ದಿವಸ 6 ದಿವಸ ನಾವು ಜಾಮೀನು ಕೊಡ್ತೇವೆ. ನೀವು ಗೌರವಾನ್ವಿತ ಈ ಅಭ್ಯರ್ಥಿ ಅಂತ ಆಗಿಬಿಟ್ರೆ, ಅವನು ಮೋದಿ ನಿಂತ್ಕೊಂಡ್ರು ಅವನು ಎದುರುಗಡೆ ಕಾಂಟೆಸ್ಟ್ ಮಾಡಿದ್ರು ಕೂಡ ನಾನು ಅವನಿಗೆ ಈಕ್ವಲ್ ಆಗಿರ್ತೀನಿ. ಆ ಎಲೆಕ್ಷನ್ ಮುಗಿಯೋವರೆಗೆ ಮಾತ್ರ. ಮೋದಿಗೆ ಏನೇನು ಅನ್ವಯಿಸುತ್ತೆ ಆ ಎಲ್ಲವೂ ನನಗೆ ಅನ್ವಯಿಸುತ್ತೆ. ಅದಕ್ಕೆ ನಾನು ಪಾರ್ಲಿಮೆಂಟಿಗೆ ನಿಂತಿದ್ದು, ಅದಕ್ಕೆ ವಿಧಾನಸಭೆಗೆ ನಿಂತಿದ್ದು, ಅದಕ್ಕೆ ಕಾರ್ಪೊರೇಷನ್ಗೆ ನಿಂತಿದ್ದು, ಅದಕ್ಕೆ ಸಾಹಿತ್ಯ ಪರಿಷತ್ತಿಗೆ ನಿಂತಿದ್ದು, ಅದಕ್ಕೆ ಪ್ರೆಸ್ ಕ್ಲಬ್ಗೆ ನಿಂತಿದ್ದು, ಅದಕ್ಕೆ KUWಗೆ ನಿಂತಿದ್ದು. ಎಕ್ಸ್ಪೀರಿಯನ್ಸ್, ಅನುಭವ. ಜಾಮೀನು ಮೇಲೆ ಹೊರಗಡೆ ಬರ್ತಾರೆ. ಇವರೊಂದು 10 ಲಾರಿಗಳನ್ನ ತರಿಸ್ತಾರೆ. ವಿಲ್ಸನ್ ಗಾರ್ಡನ್ನು, ಆಡುಗೋಡಿ, ಕನಕನಪಾಳ್ಯ, ಸಿದ್ದಾಪುರ, ಚಿನ್ನಯ್ಯನಪಾಳ್ಯ, ಇನ್ನು ಈ ಥರ ಸ್ವಲ್ಪ ಅದಕ್ಕೆ ಆ ಪ್ರದೇಶಗಳಿಗೆ ಸೂಕ್ಷ್ಮ ಪ್ರದೇಶ ಅಂತೀವಿ. ಸೂಕ್ಷ್ಮ ಪ್ರದೇಶಗಳಿಗೆ ನಾವು ಕ್ಯಾನ್ವಾಸ್ ಮಾಡೋದಕ್ಕೆ ಹೋಗ್ತೀವಿ. ಯಾಕೆಂದರೆ ಈ ನಾನು ಹೇಳಿದ ಇನ್ನೂ ಒಂದು 4-5 ಹೆಸರುಗಳಿದೆ. ಆ ಏರಿಯಾಗಳಲ್ಲಿ ಇವನಿಗೆ ಅಭಿಮಾನಿಗಳಿದ್ದಾರೆ. ಯಾರೋ ಜಯನಗರದಲ್ಲೋ ಚಾಮರಾಜಪೇಟೆಯಲ್ಲೋ ಯಾರಪ್ಪ ಬ್ರಾಹ್ಮಣರವ್ರು ಯಾರು ಓಟ್ ಹಾಕ್ತಾರೆ. ಇವನು ಚಾಮರಾಜಪೇಟೆ ಕ್ಯಾನ್ವಾಸ್ಗೆ ಹೋಗಲ್ಲ, ಜಯನಗರಕ್ಕೆ ಕ್ಯಾನ್ವಾಸ್ ಹೋಗಲ್ಲ, ಚಾಮರಾಜಪೇಟೆ ಬಸವನಗುಡಿ ಕ್ಯಾನ್ವಾಸ್ ಹೋಗಲ್ಲ. ಎಲ್ಲೆಲ್ಲಿ ಸ್ಲಮ್ ಇರುತ್ತೆ, ಎಲ್ಲೆಲ್ಲಿ ಅವಿದ್ಯಾವಂತರು ಇರ್ತಾರೆ, ಇಲ್ಲಿ ಇರ್ರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್ ಇವನಿಗೆ ಅಭಿಮಾನಿಗಳಿರ್ತಾರೆ. ಕನ್ನಡದವರು ಇರ್ತಾರೆ, ತಮಿಳ್ನವ್ರು ಇದ್ದಾರೆ, ಆಮೇಲೆ ಮುಸ್ಲಿಮ್ಸ್ ಇರ್ತಾರೆ, ಹೊರಗಡೆಯಿಂದ ಬಂದ ತೆಲುಗುನವ್ರು ಇರ್ತಾರೆ, ಲೋಯರ್ ಕ್ಲಾಸ್ನವ್ರು ಇರ್ತಾರೆ, ಎಲ್ಲರೂ ಅಭಿಮಾನಿಗಳಿರ್ತಾರೆ. ಆವಾಗ ರಾಮಲಿಂಗಾರೆಡ್ಡಿ ಅಫಿಷಿಯಲ್ ಕ್ಯಾಂಡಿಡೇಟು ಕಾಂಗ್ರೆಸ್ಸಿಂದ. ಇವರ ವಿರುದ್ಧ ಚಂದ್ರಶೇಖರ್ ಅಂತೇಳಿ ಅತ್ಯಂತ ಸಜ್ಜನಿಕೆಯ ವ್ಯಕ್ತಿ. ಅವರು ರಾಮಕೃಷ್ಣ ಹೆಗಡೆ ಅವ್ರ ಕಾಲದವರು. 89 ಎಲೆಕ್ಷನ್ ಇದು. ಎಸ್, ಅವರು ಅತ್ಯಂತ ಪ್ರಾಮಾಣಿಕ ವ್ಯಕ್ತಿ ಚಂದ್ರಶೇಖರ್ ಅಂತೇಳಿ, ದೇವೇಗೌಡರ ಅಸೋಸಿಯೇಟು, ಅವರು ಒಕ್ಕಲಿಗರು. ಅತ್ಯಂತ ಸಂಭಾವಿತ. ನಮ್ಮ ಹೇಳಿದ್ನಲ್ಲ ಈ ಗೋಪಾಲ್ ಗೌಡರು ಅಂಥವರೆಲ್ಲ ಇದ್ದಾರಲ್ಲ, ಅಂಥ ಒಳ್ಳೆಯ ವ್ಯಕ್ತಿ ಚಂದ್ರಶೇಖರ್. ನಾನು ತುಂಬ ಮೆಚ್ಕೊಂಡ ವ್ಯಕ್ತಿ. ಅವರು ಜನತಾ ಪಕ್ಷದ ಕ್ಯಾಂಡಿಡೇಟು. ರಾಮಲಿಂಗಾರೆಡ್ಡಿ ಕಾಂಗ್ರೆಸ್ ಪಕ್ಷದ ಕ್ಯಾಂಡಿಡೇಟು. ಇವರು ಇಂಡಿಪೆಂಡೆಂಟು. ಇನ್ನೂ 25 ಜನ ಇದ್ದರೂ ಕೂಡ ಯಾರಿಗೂ ಲೆಕ್ಕಕ್ಕಿಲ್ಲ, ಇವರು 3 ಜನ ಮಾತ್ರ ಲೆಕ್ಕ. ಚಂದ್ರಶೇಖರರು ತುಂಬ ಸಂಭಾವಿತ ವ್ಯಕ್ತಿ, ವಿದ್ಯಾವಂತ. ಅವನು ಹೇಳ್ತಾನೆ, ಎಲೆಕ್ಷನ್ ಕಾನೂನಲ್ಲಿ ಹಕ್ಕಿದೆ, ನಿಂತ್ಕೊಂಡಿದ್ದಾರೆ, ನಿಂತ್ಕೊಳ್ಳಿ. ಅವರಿಗೆ ಓಟ್ ಹಾಕಬೇಡಿ ಅಂತ ನಾವು ಕ್ಯಾನ್ವಾಸ್ ಮಾಡೋಲ್ಲ. ದಯವಿಟ್ಟು ಜನತಾ ಪಕ್ಷಕ್ಕೆ ಓಟ್ ಹಾಕಿ. ಜಯಪ್ರಕಾಶ್ ನಾರಾಯಣರಿಂದ ಸ್ಥಾಪಿತವಾದ ಪಕ್ಷ
ಅದಕ್ಕೆ ಓಟ್ ಹಾಕಿ. ನಮ್ಮ ಜಿಲ್ಲೆ ಮೊರಾರ್ಜಿ ದೇಸಾಯಿ ಅವರಿದ್ದಾರೆ, ಗುಲ್ಜಾರಿಲಾಲ್ ನಂದ ಅವರಿದ್ದಾರೆ, ಮಧು ಲಿಮೆ ಇದ್ದಾರೆ, ಮಧು ದಂಡವತೆ ಇದ್ದಾರೆ, ಇಲ್ಲಿ ಕರ್ನಾಟಕದಲ್ಲಿ ದೇವೇಗೌಡರಿದ್ದಾರೆ. ಹೀಗೆ ಅತ್ಯಂತ ಹಿರಿಯ ಸಂಭಾವಿತ ರಾಜಕಾರಣಿಗಳು. ನಾವೆಲ್ಲ ಇಂದಿರಾ ಗಾಂಧಿಯ ಸರ್ವಾಧಿಕಾರಿ ಧೋರಣೆಯನ್ನು, ಇಂದಿರಾ ಗಾಂಧಿ ಹಾಕಿದ ಎಮರ್ಜೆನ್ಸಿ ಧೋರಣೆಯನ್ನು, ಸರ್ವಾಧಿಕಾರಿ ಧೋರಣೆಯನ್ನು, ವಂಶ ಪಾರಂಪರ್ಯ ರಾಜಕಾರಣವನ್ನು ವಿರೋಧಿಸಿ ನಾವು ಹೊರಗಡೆ ಬಂದು ಜನತಾ ಪಕ್ಷದ ನಮ್ಮ ಅಭ್ಯರ್ಥಿ ಓಟ್ ಹಾಕಿ. ಜಯರಾಜ್ ಅವ್ರ ಬಗ್ಗೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟು, ಅವ್ರ ಬಗ್ಗೆ ನೋ ಕಾಮೆಂಟ್ಸ್. ನಾವು ಹೇಳೋಕ್ಕಿಂತ ಜಾಸ್ತಿ ನಿಮಗೆ ಗೊತ್ತಿದೆ. ಅವ್ರು ಒಳ್ಳೆಯವರು ಅಂತಲೂ ಹೇಳಲ್ಲ, ಕೆಟ್ಟವರು ಅಂತಲೂ ಹೇಳಲ್ಲ. ಅವ್ರ ಬಗ್ಗೆ ಯಾವ ರೀತಿ ಭಾಷಣ ಮಾಡಬಾರ್ದು ಅಂತ ಆಗಿನ ಕಾಲಕ್ಕೆ ಕಾಂಗ್ರೆಸ್ಸಿಂದನೇ ಆದೇಶ ಬಂದಿರುತ್ತೆ. ಜಯರಾಜ್ ಬಗ್ಗೆ ಯಾರೂ ಏನೂ ಮಾತಾಡಬಾರ್ದು, ಒಳ್ಳೆಯದು ಹೇಳಬಾರ್ದು, ಕೆಟ್ಟದ್ದು ಹೇಳಬಾರ್ದು, ಓಟ್ ಹಾಕಿ ಅಂತಲೂ ಹೇಳಬಾರ್ದು, ಓಟ್ ಹಾಕಬೇಡಿ ಅಂತಲೂ ಹೇಳಬಾರ್ದು. ದಿಸ್ ಈಸ್ ಅ ಫೈಟ್ ಬಿಟ್ವೀನ್ ಕಾಂಗ್ರೆಸ್ ಆ್ಯಂಡ್ ಜನತಾ ಪಾರ್ಟಿ. ಇಷ್ಟೇ ಮಾತಾಡಬೇಕು ಅಂತ ಒಂದು ಲಿಮಿಟೇಷನ್ಸ್ ಇರುತ್ತೆ. ಜಯರಾಜ್ ಅಷ್ಟೇ, ಇವನು ಯಾರನ್ನೂ ಬೈಯಕ್ಕೆ ಹೋಗಲ್ಲ. ಹೌದು, ನಾನು ಹುಟ್ಟ ಕಾಂಗ್ರೆಸ್ಸಿಗ, ಇಂದಿರಾ ಗಾಂಧಿಯ ಪರಮ ಭಕ್ತ, ಅಪ್ಪಟ ಕಾಂಗ್ರೆಸ್ಸಿಗ. ನಾನು ಕಾಂಗ್ರೆಸ್ಸಿಂದನೇ ಗೆಲ್ಲಬೇಕು ಅಂತ ಆಸೆ ಇತ್ತು, ಆದರೆ ಕಾಂಗ್ರೆಸ್ ನನಗೆ ಟಿಕೆಟ್ ಕೊಟ್ಟಿಲ್ಲ. ನಮ್ಮ ಸ್ನೇಹಿತರ ಮತ್ತು ನನ್ನ ಆತ್ಮೀಯ ಬಳಗದ ಒತ್ತಾಸೆಯ ಮೇರೆಗೆ, ನಮ್ಮ ಜೈನರ ಕ್ಷೇತ್ರದ ಮತದಾರರ ಅಪೇಕ್ಷೆಯ ಮೇರೆಗೆ ಹೀಗೆ ಎಲ್ಲ ಬರ್ಕೊಟ್ಟು ನಾನು ಅದರಿಂದ ಪದಗಳು ಸ್ಪಷ್ಟವಾಗಿ ಬರ್ತಾಯಿರ್ತಾನೆ. ಈ ಪದಗಳು ಅವ್ರಿಗೆ ಬರ್ತಾ ಇರಲಿಲ್ಲ ಪಾಪ. ಅನಿವಾರ್ಯವಾಗಿ ನಾನು ಎಲೆಕ್ಷನ್ ಇರಬೇಕಾಗುತ್ತೆ. ನ್ಯಾಯಾಲಯ ಕೂಡ ನನಗೆ ಅನುಮತಿ ಕೊಟ್ಟಿದೆ. ದಯವಿಟ್ಟು ನನಗೆ ಓಟ್ ಹಾಕಿ. ಇದು ಕ್ಯಾನ್ವಾಸ್ ಮುಗೀತು, ಎಲ್ಲ ಮುಗೀತು. 24 ಅಂತ ಹೇಳಿದ್ರೆ 22ನೇ ತಾರೀಕು ರಾತ್ರಿ 6 ಗಂಟೆಗೆ ಕ್ಲೋಸ್. ಆಮೇಲೆ ಆ ಕಂಡೀಷನಲ್ಲಿ ದಿವಸ ಬೆಳಿಗ್ಗೆ ಈ ಕರೆಕ್ಟಾಗಿ 7ರಿಂದ 7:30 ಒಳಗಡೆ ಸಿದ್ದಾಪುರ ಪೊಲೀಸ್ ಸ್ಟೇಷನ್ಗೆ, ಅಶೋಕ ಪಿಲ್ಲರ್ ಇದೆಯಲ್ಲ ಆ ಸ್ಟೇಷನ್ಗೆ ಹೋಗಿ ಸೈನ್ ಮಾಡಿ ಬರಬೇಕು. ಆಮೇಲೆ ಅದಕ್ಕೆ ಕೋರ್ಟಲ್ಲಿ ನಿಬಂಧನೆಗಳು ತುಂಬ ಹಾಕಿರ್ತಾರೆ. ಕೋರ್ಟಿನ ಆದೇಶ ಬಿಟ್ಟು ಅಥವಾ ಕೋರ್ಟಿನ ಅನುಮತಿ ಇಲ್ಲದೆ ಬೆಂಗಳೂರು ಬಿಟ್ಟು ಹೋಗಂಗಿಲ್ಲ. ಬೆಂಗಳೂರು ಬಿಟ್ಟು ಹೋಗಂಗಿಲ್ಲ, ಕರ್ನಾಟಕ ಅಲ್ಲ, ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿ ಬಿಟ್ಟು ಹೊರಗಡೆ ಹೋಗಂಗಿಲ್ಲ. ನಿನ್ನ ಪಾಸ್ಪೋರ್ಟ್ ಅದಕ್ಕೆ ಸರೆಂಡರ್ ಆಗಿರುತ್ತೆ ಆಗಲೇ. ಇವನ್ ಡ್ರೈವಿಂಗ್ ಲೈಸೆನ್ಸು ಇರಲ್ಲ, ಇದು ಮಾಡ್ಕೊಂಡಿರ್ತಾರೆ. ಅಷ್ಟೊತ್ತಿಗೆ ಇನ್ನೂ ರಿವಾಲ್ವರ್ ಲೈಸೆನ್ಸು ತೊಗೊಂಡಿರಲ್ಲ. ಒಂದು ನಾಡ್ದವಂಗ ಪಿಸ್ತೂಲ್ ಇರುತ್ತೆ, ಅದು ನಾನು ನೋಡಿಲ್ಲ. ಆಮೇಲೆ ಅದೇ ಅಧಿಕೃತ ಅಂದ್ಕೋಬೇಡಿ, ಇರುತ್ತೆ ಅಂತ ನನಗೆ ಗೊತ್ತಿತ್ತು. ಒಂದು ಪಿಸ್ತೂಲ್ ಆತ್ಮರಕ್ಷಣೆ ಇಟ್ಕೊಂಡಿರ್ತಾನಂತ. ಅಷ್ಟೊತ್ತಿಗಾಗಲೇ ಈತನ ಮರಡಿಗೆ 2-3 ಸ್ಕೆಚ್ಗಳಾಗಿರುತ್ತೆ. ಸ್ಕೆಚ್ ಅನ್ನೋಕ್ಕಿಂತ ಅಟೆಂಪ್ಟೇ ಆಗಿರುತ್ತೆ. ಲೆಕ್ಕಿಲಿ ಸೇವ್ ಆಗಿರ್ತಾರೆ. ಅಟೆಂಪ್ಟ್ಗಳು ಫೇಲ್ಯೂರ್ ಆಗುತ್ತೆ. ಆ ಕ್ಯಾನ್ವಾಸಿಂಗ್ ಟೈಮಲ್ಲೇ 2 ಸತಿ ಅಟೆಂಪ್ಟ್ ಆಗುತ್ತೆ. ಒಂದು ಹರಲಕ್ಷ್ಮಿ ಥಿಯೇಟ್ರ್ ಅಂತ ಇದೆ, ಇವತ್ತು ಇದೆ ವಿಲ್ಸನ್ ಗಾರ್ಡನ್ಗೆ, ಅದು ಮುಂದೆ ಒಂದು ಅಟೆಂಪ್ಟ್ ಆಗುತ್ತೆ. ಇನ್ನೊಂದು ಸತಿ ಏರ್ಪೋರ್ಟ್ ರೋಡಲ್ಲಿ ಡೆಲ್ಲಿಗೆ ಹೋಗ್ಬಿಟ್ಟು ಡೆಲ್ಲಿಯಿಂದ ಬರಬೇಕಾದ್ರೆ ಸುಪ್ರೀಂ ಕೋರ್ಟ್ ಹೋಗಿರ್ತಾರೆ ಬೇಲ್ಗೆ. ನನ್ನ ಜೊತೆಗೆ ನಾನು ಬೇರೆ ಟ್ರೈನಲ್ಲಿ ಫ್ಲೈಟಲ್ಲಿ ಹೋಗಿರ್ತೀನಿ, ಇವರು ಬೇರೆ ಫ್ಲೈಟ್ಗೆ ಹೋಗಿರ್ತಾರೆ. ಯಾಕೆ ನಾನು ಮುಂಚೆನೇ ಹೋಗಿ ಲೋಕಲ್ ಅಡ್ವೊಕೇಟ್ಸ್ ವಾಸು ಅಂತ ಒಬ್ಬರು ಇರ್ತಾರೆ, ವರ್ಧಮಾನ ಅಂತ ಇರ್ತಾರೆ, ಆಮೇಲೆ MT ನಾರಾಯಣವ್ರ ಶಿಷ್ಯ ಒಬ್ಬ ಬಂದಿರ್ತಾನಂತ. ಇನ್ನೊಂದು 3-4 ಜನ ನೆನಪುಗಳಿಲ್ಲ, ಭಾಳ ವರ್ಷ ಆಯಿತು. ಆ ಏರ್ಪೋರ್ಟಿಂದ ಬರಬೇಕಾದ್ರೆ ಆ ಮಿಲ್ಟ್ರಿ ದಮ್ನೂರು ಕಡೆ ಟರ್ನ್ ಆಗ್ತೀವಲ್ಲ, ಅಲ್ಲೊಂದು ಕಡೆ ಅಟೆಂಪ್ಟ್ ಆಗುತ್ತೆ. ಈಗ ಇದು ಫೈನಲ್ ಅಟೆಂಪ್ಟ್ ಆಗುತ್ತೆ. ಹರಲಕ್ಷ್ಮಿ ಥಿಯೇಟ್ರ್ ಮುಂದೆ ಮಾಡಬೇಕು, ಶೂಟ್ ಮಾಡಬೇಕು ಅಂತ. ಅಲ್ಲೂ 3 ಅಟೆಂಪ್ಟು ಫೇಲ್ ಆಗುತ್ತೆ. ವಿರೋಧಿಗಳು ಯಾರು ಅಂತ ಯಾರಿಗೂ ಗೊತ್ತಾಗಲ್ಲ. ಅದು ಕೇಸು ಆಗಲ್ಲ, ಇವರು ಕಂಪ್ಲೇಂಟು ಕೊಡಲ್ಲ, ಕೇಸು ರಿಜಿಸ್ಟರ್ ಆಗಲ್ಲ, ಯಾರು ಸಸ್ಪೆಕ್ಟ್ಗಳು ಯಾರೂ ಅರೆಸ್ಟು ಆಗಲ್ಲ. ಅದು ಇದೇ ಆಗಲ್ಲ, ಕಾನೂನೇ ಚಾಲ್ತಿಗೆ ಬರೋಲ್ಲ. ಯಾಕೆಂದರೆ ಕಂಪ್ಲೇಂಟೇ ಇಲ್ವಲ್ಲ. ಅಲ್ಲಿ ಕಂಪ್ಲೇಂಟ್ ಕೊಟ್ಟಿರ್ತಾನೆ. ಯಾರಾದರೂ ಕಂಪ್ಲೇಂಟ್ ಕೊಡೋಕ್ಕೋದ್ರೆ ಫಸ್ಟ್ ಕ್ವಶನ್ನೇ, ನಿಮಗೆ ಯಾರ ಮೇಲೆ ಅನುಮಾನ ಇದೆ ಹೇಳಿ, ಯಾರ ಮೇಲೆ ಅನುಮಾನ ಬೀಳ್ತಾರೆ? ಊರೆಲ್ಲ ಶತ್ರುಗಳೇ. ಇವನೇ ಸಚಿವ ಶ್ರೀಧರನು ಶತ್ರುನೇ ಅವನ ದೃಷ್ಟಿಯಲ್ಲಿ. ಯಾರು ಹೆಸರು ಹೇಳ್ತಾರೆ? ಯಾರೂ ಇಲ್ಲ, ಕಂಪ್ಲೇಂಟೇ ಇಲ್ಲ. ಹೀಗಾಗಿ ಇವರು ಆ ಕಂಡೀಷನ್ ಆಚೆ ಬಂದಾಗ ಅಟೆಂಪ್ಟ್ಗಳು ಆಗಲಾಗುತ್ತೆ. ಬೇರೆ ರೀತಿಯಲ್ಲಿ ಹೇಳ್ತೀನಿ, ಅದು ಯಾವಲ್ಲಾರು ಹೇಳೋಣ, ಸದ್ಯಕ್ಕೆ ಬೇಡ. ಲಾಸ್ಟ್ ಅಟೆಂಪ್ಟು ಒಂದು ನಿರ್ದಿಷ್ಟವಾದ ಕಡೆಯಿಂದ ಆದೇಶ ಬರುತ್ತೆ ನೋಡಿ. ಪ್ರತಿ ದಿವಸ ಸ್ಟೇಷನ್ಗೆ ಹೋಗ್ತಾನೆ ಬೆಳಿಗ್ಗೆ ಹೊತ್ತು. ಜೊತೆಗೊಬ್ಬ ಲಾಯರ್ ಇರ್ತಾನೆ, ಅವನ ತಮ್ಮ ಡ್ರೈವ್ ಮಾಡ್ತಾನೆ. ವೈಟ್ ಕಲರ್ ಅಂಬಾಸಿಡರ್ ಕಾರು. ಇಂಥ ಕಾರ್ ನಂಬರ್ಲಿ ಡೈಲಿ ಹೋಗಿ ಸೈನ್ ಮಾಡಿ ಬರೋದು. ಬೇರೆ ಯಾರೂ ಇರಲ್ಲ. ಬಹುಶಃ ಹಿಂದ್ಗಡೆ ಒಂದು ಕಾರ್ ಬರುತ್ತೆ, ಅವನ ಕಡೆ ಯಾರೋ 4 ಜನ ಬಾಡಿ ಗಾರ್ಡ್ಸ್ ಥರ ಬರ್ತಾ ಇರ್ತಾರೆ ಅಂತ ಹೇಳಿ ಇನ್ಫಾರ್ಮೇಷನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಹೋಗುತ್ತೆ, ಸರ್ಕಾರಕ್ಕೂ ಹೋಗುತ್ತೆ. ಅದು ಗುಪ್ತವಾಗಿ ಇಂಟೆಲಿಜೆನ್ಸ್ ರಿಪೋರ್ಟ್ ಅಂತೀವಿ, ಆ ಇಂಟೆಲಿಜೆನ್ಸ್ ರಿಪೋರ್ಟ್ ಥರ ನಡ್ಕೊಂಡು ಹೋಗುತ್ತೆ. ಹಾಗೆ 3 ಅಟೆಂಪ್ಟ್ ಫೇಲ್ಯೂರ್ ಆಗಿದೆ. ಈ ಅಟೆಂಪ್ಟು ಯಾವುದೇ ಕಾರಣಕ್ಕೂ ಫೇಲ್ಯೂರ್ ಆಗ್ಬೋದು. ಅದಕ್ಕೆ ಇನ್ನೊಂದು ಶಕ್ತಿ ಸೇರಿಕೊಳ್ಳುತ್ತೆ. ಅದಕ್ಕೆ ಬೇಕಾದ ಧನ ಸಹಾಯ
ಅದಕ್ಕೆ ಬೇಕಾದ ವೆಪನ್ಸು, ಅದಕ್ಕೆ ಬೇಕಾದ ಶೂಟರ್ಸು ನಾನು ಅರೇಂಜ್ ಮಾಡ್ತೀನಿ ಅಂತ ಒಬ್ಬ ವ್ಯಕ್ತಿ ಮುಂದೆ ಬರ್ತಾರೆ. ಅವರು ಪ್ರಭಾವಿ ವ್ಯಕ್ತಿಗಳೇ. ಸರ್ಕಾರಕ್ಕೂ ಹೋಗುತ್ತದು. ಏನೇ ಆದರೂ ಕೂಡ ಈ ಪ್ಲ್ಯಾನು ಎಲ್ಲೂ ಕೂಡ ಹೊರಗಡೆ ಬರಬಾರ್ದು ಅಂತ ಏನಿಲ್ಲ. ಇಂಥ ಡೇಟು ಬಹುಶಃ 24 ಅಂತ ಹೇಳಿದ್ರೆ 21 ಸರ್ ಡೆತ್ ಆಗಿದೆ. ಡೆತ್ ಆಗಿದೆ 21, ಅಲ್ಲಿಗೆ 3 ದಿವಸ ಮುಂಚೆ. ಕರೆಕ್ಟ್.